ಜಂತರ್ ಮಂತರ್ ಚಳುವಳಿ ಈ ದೇಶದಲ್ಲಿ ದೊಡ್ಡ ಭರವಸೆಯನ್ನ ಹುಟ್ಟುಹಾಕಿದೆ. ಜಂತರ್ ಮಂತರ್ನಲ್ಲಿ ನಡೆದ ಯಶಸ್ವಿ ಚಳುವಳಿಯ ನಂತರ ಮಧ್ಯಪ್ರದೇಶದ ರೈತರು ಮುಖ್ಯಮಂತ್ರಿ ನಿವಾಸಕ್ಕೆ ನುಗ್ಗಿದ್ರು ಮತ್ತು ಸರ್ಕಾರವನ್ನ ಮಣಿಸಿದ್ರು ಅನ್ನೋದು ಮಹತ್ವದ ಘಟನೆ. ಹೆಸರುಕಾಳು ಖರೀದಿ ನೀತಿ, ಇ ಟೋಕನ್ ವ್ಯವಸ್ಥೆ ಮತ್ತು ರಸಗೊಬ್ಬರ ವಿತರಣೆಯಲ್ಲಿನ ಸಮಸ್ಯೆಯನ್ನ ವಿರೋಧಿಸಿ 2,000ಕ್ಕೂ ಹೆಚ್ಚು ರೈತರು ಪೊಲೀಸ್ ಬ್ಯಾರಿಕೇಡ್ಗಳನ್ನ ಮುರಿದು ಮುನ್ನುಗ್ಗಿದ್ರು. ಕಡೆಗೆ ಬುಧವಾರ ರಾತ್ರಿ ನಡೆದ ಸಭೆಯಲ್ಲಿ ಸರ್ಕಾರ ಮತ್ತು ರೈತ ಪ್ರತಿನಿಧಿಗಳ ನಡುವೆ ಸಹಮತ ಮೂಡಿದ ನಂತರ ಹೆಸರುಕಾಳಿನ ಖರೀದಿಗೆ ಸಂಬಂಧಪಟ್ಟಂತೆ ರೈತರು ತಮ್ಮ ಪ್ರತಿಭಟನೆಯನ್ನ ಕೊನೆಗೊಳಿಸಿದ್ದಾರೆ. ಭೋಪಾಲ್ ನಗರದ ಹೊರವಲಯ ಪ್ರವೇಶಿಸಿದ್ದು ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರ ನಿವಾಸದತ್ತ ಮೆರವಣಿಗೆ ನಡೆಸೋಕೆ ಸಜ್ಜಾಗಿದ್ದಾರೆ. ಈ ಹೋರಾಟಕ್ಕೆ ಜನ್ಜಿ ಯುವಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹೆಸರುಕಾಳು ಖರೀದಿ ವ್ಯಾಪ್ತಿಯನ್ನ ವಿಸ್ತರಿಸಬೇಕು ಅಂತ ಒತ್ತಾಯಿಸಿ ರೈತರು 2 ದಿನಗಳಿಂದ ಬೀದಿಗಿಳಿದಿದ್ರು. ಪರಿಸ್ಥಿತಿ ಉಲ್ಬಣಗೊಂಡು ರೈತರು ನೇರವಾಗಿ ಪೊಲೀಸರೊಂದಿಗೆ ಘರ್ಷಣೆ ನಡೆಸಿದ್ರು. ಬ್ಯಾರಿಕೇಡ್ಗಳನ್ನ ಮುರಿದ್ರು. ಮುಖ್ಯಮಂತ್ರಿಯ ಮನೆ ಹೋಗಿ ಅವರ ರಾಜೀನಾಮೆ ಪಡೆದೇ ಮರಳೋದಾಗಿ ಘೋಷಣೆ ಮಾಡಿದ್ರು. ವರದಿಯ ಪ್ರಕಾರ ಈ ರೈತರು 22 ಬ್ಯಾರಿಕೇಡ್ಗಳನ್ನು ಮುರಿದಿದ್ದಾರೆ. ಕೇವಲ 3 ಮಾತ್ರ ಉಳಿದಿದೆ. ಅವರು ಭೋಪಾಲ್ನಲ್ಲಿರುವ ಮುಖ್ಯಮಂತ್ರಿ ನಿವಾಸದ ಕಡೆಗೆ ಮುನ್ನಡಿತಾ ಇದ್ರು. ಅವರು ಬ್ಯಾರಿಕೇಡ್ಗಳನ್ನ ಹತ್ತಿ ಮುನ್ನಡಿತಾ ಇದ್ರು. ಇನ್ನು 3 ಬ್ಯಾರಿಕೇಡ್ಗಳು ಉಳಿದಿದ್ವು. ಅವರು ಮುಖ್ಯಮಂತ್ರಿ ನಿವಾಸವನ್ನ ತಲುಪ್ತಾ ಇದ್ರು. ಅವರನ್ನ ನಿಯಂತ್ರಣ ಮಾಡೋದೇ ಕಷ್ಟವಾಗ್ತಾ ಇತ್ತು. ಯಾಕಂದ್ರೆ ದೆಹಲಿಯಲ್ಲಿ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ ನಂತರ, ಅಶ್ರುವಾಯು ಮತ್ತು ಪೆಲೆಟ್ ಗನ್ ಬಳಸಿದ ನಂತರ ಸರ್ಕಾರ ಹಿಂಜರಿಬೇಕಾದ ಸ್ಥಿತಿಯಲ್ಲಿದೆ. ಅದಕ್ಕಾಗಿಯೇ ಇಲ್ಲಿನ ಪೊಲೀಸರು ಅಂತಹ ಯಾವುದೇ ಬಲವನ್ನ ಬಳಸಿಲ್ಲ ಎನ್ನಲಾಗಿದೆ. ಆದರೆ ರೈತರು ಪೊಲೀಸರನ್ನ ನೇರವಾಗಿ ಎದುರಿಸ್ತಾ ಇದ್ರು. ನಮ್ಮ ಮೇಲೆ ಗುಂಡು ಹಾರಿಸಿ ಅಂತ ರೈತರು ಕೂಗ್ತಿರೋದನ್ನ ಹಲವಾರು ವಿಡಿಯೋಗಳು ತೋರಿಸಿವೆ. ಪರಿಸ್ಥಿತಿ ಎಷ್ಟು ಭೀಕರವಾಯಿತು ಅಂತಂದ್ರೆ ಕೇವಲ 3 ಬ್ಯಾರಿಕೇಡ್ಗಳು ಉಳಿದಿರುವಾಗ ಸರ್ಕಾರ ರೈತರ ಬೇಡಿಕೆಗಳನ್ನು ಒಪ್ಪಿಕೊಳ್ಳಬೇಕಾಯಿತು. ರಾಜ್ಯ ಕೃಷಿ ಸಚಿವ ಐದಲ್ ಸಿಂಗ್ ಕನ್ಸಾನಾ ಪ್ರತಿಯೊಬ್ಬ ಅರ್ಹ ರೈತರಿಂದ ಹೆಸರುಕಾಳಿನ 60% ಸರ್ಕಾರ ಖರೀದಿ ಮಾಡಲಿದೆ ಅಂತ ಹೇಳಿದ್ರು. ಕೆಲವು ಹಿರಿಯ ಅಧಿಕಾರಿಗಳು ರೈತರೊಂದಿಗೆ 2 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು ಮತ್ತು ರಾತ್ರಿಯೇ ಪ್ರತಿಭಟನೆ ಕೊನೆಗೊಳ್ಳಿತು. ಈ 3 ರಿಂದ 4 ದಿನಗಳ ಪ್ರತಿಭಟನೆಯ ಸಮಯದಲ್ಲಿ ರೈತರು ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ರು. ಸರ್ಕಾರ ಶಾಲೆಗಳನ್ನು ಮುಚ್ಚಬೇಕಾಯಿತು. ಭೋಪಾಲ್ನಲ್ಲಿ ಶಾಲಾ ಬಸ್ಗಳನ್ನು ಕೂಡ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳಾಗಿ ನಿಲ್ಲಿಸಲಾಗಿತ್ತು. ಇದರ ಹೊರತಾಗಿಯೂ ರೈತರನ್ನ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಮುಖ್ಯಮಂತ್ರಿ ಮೋಹನ್ ಯಾದವ್ ಮುಂದೆ ಬಂದು ಮಾತುಕತೆ ನಡೆಸೋದಾಗಿ ಹೇಳಿಕೆ ನೀಡಬೇಕಾಯಿತು. ಸರ್ಕಾರ ಮಣಿಬೇಕಾಯಿತು. किसानों से जुड़े एक विषय को लेकर के मैंने एक कमेटी बनाई है जो किसानों से संवाद करेगी. कल भी हमने माननीय मंत्री कृषि मंत्री ऐदल सिंह कंसाना को भेजा था. आज भी हमारे ऐदल सिंह कंसाना जी, कृषि मंत्री माननीय कृष्णा गौर जी, माननीय विश्वास सारंग जी, माननीय राकेश सिंह जी और अधिकारियों का हमारा दल संवाद करेगा. हम निवेदन कर रहे हैं कि किसानों के साथ सरकार सदैव उनकी सकारात्मक सुझावों के साथ खड़ी है, लेकिन जनता को कष्ट न हो इसकी चिंता भी दोनों पक्ष को करना चाहिए. तो हम समस्या का समाधान संवाद से भी निकालते हैं और उम्मीद करेंगे कि हमारे बाकी सारे किसान संगठन, भारतीय किसान संघ और अन्य संगठन सब मिल करके जब जनता की बेहतरी की बात करते हैं तो किसानों की बेहतरी की बात तो जरूर करेंगे. इससे ಪ್ರತಿಭಟನೆ ಬುಧವಾರ ತಡರಾತ್ರಿ ಕೊನೆಗೊಳ್ಳಿತು. ವರದಿಗಳ ಪ್ರಕಾರ ರೈತರು ಬೀದಿಗಿಳಿಯದಂತೆ ತಡೆಯಲು ಪೊಲೀಸರು ವಿವಿಧ ತಂತ್ರಗಳನ್ನು ಬಳಸಿದ್ರು. ಶಾಲಾ ಬಸ್ಗಳು ಮತ್ತು ಡಂಪ್ ಟ್ರಕ್ಗಳನ್ನು ರಸ್ತೆ ಮಧ್ಯದಲ್ಲಿ ನಿಲ್ಲಿಸಲಾಯಿತು. ನರ್ಮದಾಪುರಂನಿಂದ ಭೋಪಾಲ್ಗೆ 25 ಬ್ಯಾರಿಕೇಡ್ಗಳನ್ನು ನಿರ್ಮಿಸಲಾಯಿತು. ಆದರೆ ರೈತರು ಇವೆಲ್ಲವನ್ನು ದಾಟಿ ಮುಂದೆ ಸಾಗುತ್ತಲೇ ಇದ್ರು. ಅವರನ್ನ ಬಂಧಿಸಲು ಪ್ರಯತ್ನಿಸಲಾಯಿತು. ತಮ್ಮ ನಾಯಕರನ್ನ ಬಂಧಿಸಿದ್ರು. ರೈತರು ನಿಲ್ಲಲಿಲ್ಲ. ಅವರು ಮುನ್ನುಗ್ತಾನೇ ಇದ್ರು. ಕಡೆಗೆ ಪೊಲೀಸರ ಎಲ್ಲ ಯತ್ನಗಳು ವಿಫಲವಾದವು. ಸರ್ಕಾರ ಒಂದು ಸಮಿತಿಯನ್ನ ರಚಿಸಬೇಕಾಯಿತು, ಮಾತುಕತೆ ನಡೆಸಬೇಕಾಯಿತು ಮತ್ತು ಬೇಡಿಕೆಗಳನ್ನ ಒಪ್ಪಬೇಕಾಯಿತು. ಕೇವಲ 4 ದಿನಗಳಲ್ಲಿ ರೈತರು ತಮ್ಮ ಬೇಡಿಕೆಗಳನ್ನ ಸರ್ಕಾರ ಒಪ್ಪುವಂತೆ ಮಾಡಿದ್ರು. ಆದ್ರೂ ರೈತರು ತಿಂಗಳುಗಳಿಂದ ಈ ಬೇಡಿಕೆಗಳನ್ನ ಇಡ್ತಾನೆ ಇದ್ರು ಅನ್ನೋದನ್ನ ಗಮನಿಸಬೇಕು. ಅವರು ರಾಜ್ಯ ಸರ್ಕಾರದ ವಿವಿಧ ಆಡಳಿತ ಕಚೇರಿಗಳಿಗೆ ಸುತ್ತಾಡಿದ್ರು. ಸರ್ಕಾರ ಮಾತ್ರ ಅದನ್ನ ಕಿವಿಗೆ ಹಾಕೊಂಡೇ ಇರಲಿಲ್ಲ. ಕಡೆಗೆ ಚಳುವಳಿಯೊಂದೇ ರೈತರ ಎದುರಿನ ಕೊನೆಯ ದಾರಿಯಾಗಿತ್ತು. ಅದರಲ್ಲಿ ರೈತರು ಗೆದ್ದಿದ್ದಾರೆ. ಇದರೊಂದಿಗೆ ಮತ್ತೊಂದು ಚಳುವಳಿ ಗೆದ್ದಿದೆ. ಬಿಜೆಪಿ ಮತ್ತೊಮ್ಮೆ ಶರಣಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.